ಗಿಣಿ ಮನ್ಸು ಕದ್ದ ಮನ್ಮೋಹಿನಿ ಆಸೆ ಆತು ನಿನ್ನ ಮೇಲೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನನಗೆ ಈ ರೀತಿ ಬೀಡ್ಸ್ ಎಫೆಕ್ಟ್ ಇರೋ ಸ್ಟೇಟಸ್ನ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ರೀತಿ ಸ್ಟೇಟಸ್ನ ನೀವು ರೆಡಿ ಮಾಡಬೇಕಾದ್ರೆ AV ಪ್ಲೇಯರ್ ಆ್ಯಪ್ ಬೇಕು. ಇಲ್ಲಿ ನೋಡ್ಬೋದು ನನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತದಲ್ಲ AV ಪ್ಲೇಯರ್ ಆ್ಯಪು. ನನ್ನ ಹತ್ರ ಇರೋದು AV ಪ್ಲೇಯರ್ ಪ್ರೋ, ಅಂದರೆ ಲೇಟೆಸ್ಟ್ ವರ್ಷನ್ ಇರೋದು ಮತ್ತು ವಿತೌಟ್ ವಾಟರ್ ಮಾರ್ಕ್ ಇರೋದು. ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ರೆ ಫಸ್ಟು ನಿಮಗೆ ವಾಟರ್ ಮಾರ್ಕ್ ತೋರಿಸುತ್ತೆ. ಆದರೆ ನಾನು ಇಲ್ಲಿ ನಿಮಗೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಫುಲ್ಲು ವಿತೌಟ್ ವಾಟರ್ ಮಾರ್ಕು ಆ್ಯಂಡ್ ಲೇಟೆಸ್ಟ್ ವೆರ್ಷನಲ್ಲಿದೆ. ನೆಕ್ಸ್ಟು ಇಲ್ಲಿ ಟೆಂಪ್ಲೇಟ್ ಅಂತ ಒಂದು ಬೇಕು. ಟೆಂಪ್ಲೇಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಅದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟು ನಾನು ಹೇಳೋದು ಈ ಫಸ್ಟ್ ಯೂಸರ್ಸ್ ಏನಂದರೆ AV ಪ್ಲೇಯರ್ನ ಯಾರು ಈಗೀಗ ಯೂಸ್ ಮಾಡ್ತಾರೆ ಅವ್ರಿಗೆ ನಾನು ಹೇಳ್ತಾ ಇರೋದು ಟೆಂಪ್ಲೇಟ್ ಅಂದರೆ ಏನು, ಹೇಗಿರುತ್ತೆ ಅಂತ. ನೆಕ್ಸ್ಟು ಇದನ್ನು ಟೆಂಪ್ಲೇಟ್ ಅನ್ನೋದು ಈಗಾಗಲೇ AV ಪ್ಲೇಯರ್ ಯೂಸರ್ಸ್ಗೆ ಗೊತ್ತೇ ಇರುತ್ತೆ ಆ್ಯಂಡ್ ಎಡಿಟರ್ಸ್ಗಳಿಗೆ ಗೊತ್ತೇ ಇರುತ್ತೆ, ಅವರೇನು ಕೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಈ ರೀತಿ ಸ್ಟೇಟಸ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂದರೆ ಈಗ ನಾನು AV ಪ್ಲೇಯರ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಅಂತ. ನೆಕ್ಸ್ಟು ಇಲ್ಲಿ AV ಪ್ಲೇಯರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಬಾಕ್ಸ್ಗಳು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಲೋಡ್ ಫ್ರಮ್ ಫೈಲ್ ಇದೆ. ಯಾಕಂದರೆ ಇವೆಲ್ಲ ಟೆಂಪ್ಲೇಟೇ, ಆದರೆ ಇವು ಅಷ್ಟು ಚೆನ್ನಾಗಿಲ್ಲ ಆ್ಯಂಡ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಹೊಸ ಟೆಂಪ್ಲೇಟ್ನ ಆ್ಯಡ್ ಮಾಡೋದು. ಹೊಸ ಟೆಂಪ್ಲೇಟ್ನ ಹೇಗೆ ಆ್ಯಡ್ ಮಾಡೋದು ಅಂದರೆ ಲೋಡ್ ಫ್ರಮ್ ಫೈಲ್ ಅಂತ ಇದೆ, ಲೋಡ್ ಫ್ರಮ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಈಗಾಗಲೇ ರೆಡಿ ಮಾಡಿರ್ತಕ್ಕಂಥ ಟೆಂಪ್ಲೇಟ್ನ ನಾನು ಡೌನ್ಲೋಡ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅದನ್ನು ಹೇಗೆ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ಲೈಬ್ರರಿ ಮೇಲೆ 3 ಲೈನ್ಸ್ ಕಾಣ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೋಮೋಸ್ ಗ್ಯಾಲಕ್ಸಿ M11 ಅಂತ ಇದೆ. ಇದು ನಾನು ಸೆಟ್ ಮಾಡಿದ್ರು, ನನ್ನ ಇಂಟರ್ನಲ್ ಸ್ಟೋರೇಜ್ ನೇಮ್ ಇದು. ಇಲ್ಲಿ ನೋಡ್ಬೋದು ಮೇಲ್ಗಡೆ ಬಿಟ್ಟು ಮತ್ತು ತಿಳಿಬಿಟ್ಟಿದೆ, ಇಲ್ಲಿ ನಂದು ಮಧ್ಯ ಇದೆಯಲ್ಲ, ಇದು ಇಂಟರ್ನಲ್ ಸ್ಟೋರೇಜ್. ನೀವು ಇಲ್ಲಿಂದ ಏನಾದರೂ ಆ್ಯಡ್ ಮಾಡಿದ್ರೆ ಆ್ಯಡ್ ಆಗೋದಿಲ್ಲ ಫ್ರೆಂಡ್ಸ್. ಮೇಲ್ಗಡೆಯಿಂದನೂ ಡೌನ್ಲೋಡ್ಸಿಂದನೂ ಆ್ಯಡ್ ಮಾಡಿದ್ರೆ ಆ್ಯಡ್ ಆಗೋಲ್ಲ, ನಿಮ್ಮ ಇಂಟರ್ನಲ್ ಸ್ಟೋರೇಜಿಂದನೇ ಆ್ಯಡ್ ಆಗುತ್ತೆ ಟೆಂಪ್ಲೇಟು. ನೆಕ್ಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಫೋಲ್ಡರಲ್ಲಿ ಇದೆ ಅಂತ ನೋಡಬೇಕು. ನಾನು ಕೊಟ್ಟಿರೋ ಟೆಂಪ್ಲೇಟು ಅದು ಯಾವ ಫೋಲ್ಡರಲ್ಲಿ ಇರುತ್ತೆ ಅಂತ, ಅಲ್ಲಿಂದನೇ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ ಅಂತ ಫೋಲ್ಡರಲ್ಲಿ ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋತೀನಿ. ವಿಜುವಲೈಸರ್ 35 ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ನಂದು ಟೆಂಪ್ಲೇಟು ಆ್ಯಡ್ ಆಗಿದೆ, ಲಾಸ್ಟಲ್ಲಿ ಇತ್ತು ಅಲ್ಲೊಂದು ಆ್ಯಡ್ ಆಗಿದೆ. ನೆಕ್ಸ್ಟ್ ಈ ರೀತಿ ನಿಮ್ಮ ಫೋನಲ್ಲಿ ಬರುತ್ತೆ. ಬಂದ ತಕ್ಷಣ ಇಲ್ಲಿ ನಿಮ್ಮ ಫೋಟೋನ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ನಿಮ್ಮ ಫೋಟೋನ ಹೇಗೆ ಆ್ಯಡ್ ಮಾಡೋದು ಅಂದರೆ ನೆಕ್ಸ್ಟ್ ಇಲ್ಲಿ ಫೆನ್ಸಲ್ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮಾಡಲ್ ಇಮೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನಲ್ಲಿ. ನೆಕ್ಸ್ಟು ಇಲ್ಲಿ ಜನರಲ್ ಅಂತಿದೆ, ಅದನ್ನೇನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ಇಮೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಸ್ಟ್ಯೂಮ್ ಇಮೇಜ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಿಕ್ ಇಮೇಜ್ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟವಾದ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾವುದಾದ್ರೂ ಒಂದು ಸಿಂಪಲ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಬ್ಯಾಕ್ ಬಂದುಬಿಟ್ಟು ಮತ್ತು ಇಲ್ಲಿ ಬ್ಯಾಕ್ ಬಂದುಬೇಡಿ. ನೆಕ್ಸ್ಟು ಇಲ್ಲಿ ಇಮೇಜ್ ಟೆಕ್ಸ್ಟ್ ಪೇಜ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಬ್ಲರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಲರ್ ಎನೇಬಲ್ಡ್ ಅಂತ ಇದೆ, ಅದನ್ನು ಟಿಕ್ ಮಾರ್ಕ್ನ ತೆಗೆದಾಕಿದ ತಕ್ಷಣ ಈ ರೀತಿ ನಿಮಗೆ ತೋರಿಸುತ್ತೆ. ಮ್ಯೂಸಿಕ್ ಲೈಫ್ ಫೀಲ್ ದ ಸಾಂಗ್ ಅಂತ ಅದು ಬ್ಲರ್ ಆಗಿರೋದು ಡಿಸ್ಎನೇಬಲ್ಡ್ ಆಯಿತು. ನೆಕ್ಸ್ಟು ಇದು ಬ್ಯಾಕ್ ಬಂದುಬಿಟ್ಟು ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಒಂದು ಪಾರ್ಟಿಕಲ್ಸ್ ಇದೆ ಅಂದಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಜನರಲ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ವಿಸಿಬಲ್ ಅಂತ ಇರುತ್ತೆ, ಅದನ್ನು ವಿಸಿಬಲ್ ಮಾಡಿ. ನೆಕ್ಸ್ಟು ಬ್ಯಾಕ್ ಬಂದುಬಿಡಿ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ನಿಮ್ಮ ಸ್ಟೇಟಸ್ ಕಾಣ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಸಾಂಗ್ ಹೇಗೆ ಆ್ಯಡ್ ಮಾಡೋದಪ್ಪ ಅಂದರೆ ಇಲ್ಲಿ 3 ಲೈನ್ಸ್ ಕತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲೈಬ್ರರಿ ಅಂತದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದಾದ್ರೂ ಒಂದು ಸಿಂಪಲಾಗಿ ಯಾವುದಾದ್ರೂ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮತ್ತೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ವಿಜುವಲೈಸರ್ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಜುವಲೈಸರ್ ಕ್ಲಿಕ್ ಮಾಡಿದ್ರೆ ಮತ್ತೆ ನಾವು ಬ್ಯಾಕ್ ಬಂದುಬಿಡ್ತೀವಿ. ಬ್ಯಾಕ್ ಬಂದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ನಿಮ್ಮ ಸ್ಟೇಟಸ್ ರೆಡಿಯಾಗಿದೆ. ಫ್ರೆಂಡ್ಸ್ ಈ ರೀತಿ ಸ್ಟೇಟಸ್ ಟೆಂಪ್ಲೇಟ್ ಹೇಗೆ ಉಪಯೋಗ ಆಯಿತು ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್. ಟೆಂಪ್ಲೇಟ್ನ ಹೇಗೆ ಯೂಸ್ ಮಾಡೋದು ಗೊತ್ತಾಯಿತು. ನೆಕ್ಸ್ಟ್ ಫ್ರೆಂಡ್ಸ್ ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ ಅಂದರೆ ಇಲ್ಲಿ ಮೇಲ್ಗಡೆಯಲ್ಲಿ ಒಂದು ಎಕ್ಸ್ಪೋರ್ಟ್ ಐಕಾನ್ ಇರ್ತದೆ, ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಫ್ಯೂಚರ್ ತೋರಿಸುತ್ತೆ. ಇಲ್ಲಿ ವಿಡಿಯೋ ಬೆಡ್ತ್ ಮತ್ತು ವಿಡಿಯೋ ಹೈಟ್ ಅಂತ ಇದೆಯಲ್ಲ, ವಿಡಿಯೋ ಬೆಡ್ತ್ 720 ಅಂತ ಇಟ್ಕೊಳ್ಳಿ, ವಿಡಿಯೋ ಹೈಟ್ನ 1280 ಅಂತ ಇಟ್ಕೊಳ್ಳಿ, ಅಷ್ಟೇ ಇಟ್ಕೋಬೇಕು. ನೆಕ್ಸ್ಟು ಇಲ್ಲಿ
ಟೈಮ್ ಲೈನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಅಲ್ಲಿ ಲಾಸ್ಟಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದು ಜಸ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.